ಕಲ್ಲಂಗಡಿ ಮಾಡ್ತಾ ಇದ್ದಂಥ ಒಬ್ಬ ಮುಸಲ್ಮಾನ್ ಬಂಧುಗಳ ಮೇಲೆ ಯಾವ ಒಂದು ಹಲ್ಲೆ ಮಾಡಿದಾಗ ಆ ಸಂದರ್ಭದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದು ನಾನು ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ನನಗೆ ಜಾತಿ ಇಲ್ಲ, ನನಗೆಲ್ಲ ನನ್ನವರು ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡಿರೋನು. ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು. ಈಗೆಲ್ಲ ಇಲ್ಲೆಲ್ಲ ಹೇಳ್ತಾ ಇದ್ರು, ನಾನು ಮುಖ್ಯಮಂತ್ರಿ ಇದ್ದಾಗ ನಿಮಗೆ 1 ರೂಪಾಯಿಗೆ ಜಾಗವನ್ನು 25,000 ಅಡಿ ಜಾಗವನ್ನು ಕೊಟ್ಟಂಥದ್ದನ್ನು ಇಲ್ಲಿ ಯಾರೋ ನೆನೆಸ್ಕೊಂಡು ಹೇಳ್ತಾ ಇದ್ರು. ನಾನು ಈ ಸಂದರ್ಭದಲ್ಲಿ ಜಾತಿಯ ಹೆಸರಿನ ಮೇಲೆ ಮತ ಕೊಡಿ ಅಂತ ಹೇಳಲ್ಲ. ಯಾರು ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ನಿಮ್ಮ ಒಂದು ತೆರಿಗೆ ಹಣವನ್ನು, ಅದು ದೇವರಿಗೆ ಸಮಾನವಾದಂಥ ಹಣ ಅಂತಕ್ಕಂಥ ಭಾವನೆಯಿಂದ ನಿಮ್ಮ ಬದುಕಿಗೆ ಒಂದು ಶಾಶ್ವತವಾದಂಥ ರೀತಿಯ ಕಾರ್ಯಕ್ರಮವನ್ನು ಕೊಡ್ತಾರೆ, ಅಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಳದೆ ಇದ್ದರೆ ಮುಂದಿನ ದಿನಗಳು ಬಹಳ ಕೆಟ್ಟ ಪರಿಸ್ಥಿತಿ ಇದೆ. ಇವತ್ತು ಈ ಸರ್ಕಾರದಲ್ಲಿ ಲೂಟಿ ಹೊಡೆಯತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಕ್ಕೆ ಹೋದರೆ ಪುಟಗಟ್ಟಲೆ ಹೇಳ್ಬೋದು, ದಿನಗಟ್ಟಲೆ ಹೇಳ್ಬೋದು. ಈ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಯಾವೊಂದು ನಿಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ನಾನು ಯಾವುದರ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಯಾವುದೇ ಜಾತಿಯ ವ್ಯಾಮೋಹಕ್ಕೆ ಒಳಗಾಗದೆ ಇವತ್ತು ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ತಾವು ಆಶೀರ್ವಾದ ಮಾಡೋದ್ರಿಂದ ಇವತ್ತು ಒಂದು ಸಂದೇಶ ರಾಜ್ಯಕ್ಕೆ ಕೊಡಲಿಕ್ಕೆ ಏನು ಸಾಧ್ಯ ಇದೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಅವರಿಗೆ ತಮ್ಮ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಬಂಧುಗಳಿಗೆ ನಾನು ಸವಿನಯ ಪೂರ್ವಕವಾಗಿ ನನ್ನ ಮನವಿಯನ್ನು ಮಾಡಿ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಬಂಧುಗಳೇ, ಕಳೆದ 23 ವರ್ಷಗಳಿಂದ ತಾವೆಲ್ಲರೂ ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದ್ದೀರಿ ಅಂತ ತಮಗೆ ಗೊತ್ತಿದೆ ಬಂಧುಗಳೇ. ಒಮ್ಮೆ ಈ ಬಡವನನ್ನ ತಮ್ಮ ಸೇವಕನನ್ನಾಗಿ ಮಾಡಲಿಕ್ಕೆ ಅವಕಾಶ ಕೊಡಿ, ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ, ನನ್ನ ತಂದೆ ನಿಮ್ಮ ಯಾವಾಗಲೂ ಕೂಡ ಒಡನಾಡಿ, ನಾನು ಕೂಡ ನಿಮ್ಮೆಲ್ಲರ ಜೊತೆಗೆ ಒಡನಾಡಿ ಇದ್ದೀನಿ. ಒಮ್ಮೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಇವತ್ತು ನನ್ನ ಜೊತೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಭಾರತ ಸರ್ಕಾರದ ಮಂತ್ರಿಗಳು ಇದೇನಾದರೂ ಈ ಭಾಗಕ್ಕೆ ಕಾಯಕಲ್ಪವನ್ನು ತಂದುಕೊಟ್ಟು 1 ರೂಪಾಯಿ ಅಡಿಗೆ ಏನಾದರೂ ಕೊಡಿಸಿದ ಜಾಗ ಯಾರಾದರೂ ಇದ್ರೆ ಅದು ನಮ್ಮ ಕುಮಾರಸ್ವಾಮಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ನಿಮಗೇನು ಯಾವುದೇ ರೀತಿಯನ್ನು ಉಪಯೋಗ ಮಾಡಿರ್ತಕ್ಕಂಥವ್ರು ನಿಮ್ಮ ಹತ್ರ ಓಟನ್ನು ತೆಗೆದುಕೊಂಡು ನಿಮಗೆ ಮೋಸ ಮಾಡಿದ್ದಾರೆ. ಆದರೆ ಏನನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥ ಕುಮಾರಣ್ಣವರು ನಿಮಗೆ 1 ರೂಪಾಯಿಗೆ ಜಾಗವನ್ನು ಕೊಡಿಸಿದ್ದಾರೆ. ಯಾವುದೋ ಒಂದು ಸಂಕಲ್ಪವನ್ನು ಮಾಡಿಕೊಂಡಾಗ ಈ ಒಂದು ಸಮಾಜಕ್ಕೆ ಕಾಯಕಲ್ಪ ಕೊಟ್ಟವರು ಯಾರಾದರೂ ಇದ್ರೆ ಅದು ಕುಮಾರಣ್ಣ ಎಚ್ ಡಿ ದೇವೇಗೌಡರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ತಮ್ಮೆಲ್ಲರಿಗೂ ಕೈ ಮುಗಿದು ಬೇಡ್ಕೊಳ್ತೇನೆ. ನನ್ನ ಕ್ರಮ ಸಂಖ್ಯೆ 2, ನನ್ನ ಗುರುತು ಕಮಲದ ಗುರುತಿಗೆ ನಿಮ್ಮ ಅಮೋಘವಾದ ಮತವನ್ನು ಕೊಡುವುದರ ಮೂಲಕ ನಿಮ್ಮ ಸೇವಕನನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಬಂಧುಗಳೇ. ನಮ್ಮ ಜೆಡಿಎಸ್ನ ವಿಧಾನಸಭೆಯ ನಮ್ಮ ಜೆಡಿಎಸ್ ನಾಯಕರಾದಂತ ಸುರೇಶ್ ಬಾಬಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಇನ್ನು ಮತ ಯಾಚಿಸ್ತಿದ್ದಾರೆ ಬಂಧುಗಳು. ನಾವೆಲ್ಲರೂ ಸ್ವಾಗತ. ಈ ಬಾರಿ ಕಳೆದ 6 ಬಾರಿನೂ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ ಅಲ್ಪಸಂಖ್ಯಾತರು ನಮ್ಮ ಜೊತೆ ಸೇರೋದ್ರಿಂದ ನಮಗೆ ಭಾಳ ತುಂಬ ಖುಷಿ ಆಗೈತಿ. ಈ ಬಾರಿ NDA ಪಕ್ಷದ ಅಭ್ಯರ್ಥಿನೇ 100ಕ್ಕೆ 100 ಗೆಲ್ಲೋದು ಅಂತೇಳಿ ನಾವು ಗೆಲ್ಲೋ ವಿಶ್ವಾಸ ಖಚಿತವಾಗಿ ಹೇಳ್ತೀವಿ. ಸರಿ, ಎಲ್ಲ 3 ಬಾಗಿಲೆಲ್ಲ ಎಲ್ಲ 3 ಸೇರಿಸಿ 3 ಕ್ಲೋಸ್ ಮಾಡಿ 1 ಬಾಗಿಲ ಮಾಡ್ಕೊಂಡಿವಿ. ಎಲ್ಲರೂ ಖುಷಿಯಾಗಿ ಎಲೆಕ್ಷನ್ ಮಾಡ್ತಿದಾರೆ. ಎಲ್ಲರೂ ಒಂದಾಗಿ ಸೇರ್ಕೊಂಡಿದ್ದಾರೆ. ಈಗ ಸೇರ್ಕೊಂಡಿದ್ರಿಂದಲೇ ನೋಡಿರಿ ಜನ ಸಾಗರನೇ ಹರಿದು ಬರ್ತಾಯಿತ್ತು. ಇವತ್ತು ಅವರೆಲ್ಲ ಜೊತೆ ಸೇರಿದ್ರೆ ಜನ ಸಾಗರನೇ ಹರಿದು ಬರ್ತಾಯಿತ್ತು. ನಮ್ಮ ಪಕ್ಷದಲ್ಲಿ ಯಾವ ಗೊಂದಲ ಇಲ್ಲ, ಏನಿಲ್ಲ. ಹಿಂದಿತ್ತು ಎಲ್ಲ ಸಮಸ್ಯೆ ತಿಳಿಯಾಗೈತಿ. ಈಗ ಕುಮಾರಸ್ವಾಮಿ ಬರ್ತೀರಂತ ಮಾಹಿತಿ ಸರ್ ಯಾವಾಗ ಬರ್ತಾರೆ? ಬಂದಿದ್ದಾರೆ ಸರ್, ಹಿಂದೆ ಪ್ರೊಸೀಜನಲ್ಲಿ ಇದ್ದಾರೆ ಅವ್ರೀಗ. ಕುಮಾರಸ್ವಾಮಿ ತೆರೆದ ಜೀಪಲ್ಲಿ ಅವರು ಇದ್ದಾರೆ, ಈಗ ಬಂದಿದ್ದಾರಲ್ಲ ಆಲ್ರೆಡಿ. ಈ ಭಾಗದ ಮತದಾರರಿಗೆ ಏನಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ಕಾಂಗ್ರೆಸ್ ಆಡಳಿತ ನೋಡಿ ಒಂದೇ ಮಂತೆ ಅನ್ನೋದಕ್ಕೆ ಓಟ್ ಹಾಕಿ ಸಾಕಾಗಿದ್ದೀರ. ಒಬ್ಬ ಬಡ ಅಮಾಲನ ಮಗನ ಗೆಲ್ಲಿಸ್ರಿ, ಬಡವರನ್ನು ಬೆಳೆಸ್ರಿ, ಹರಿಸ್ರಿ ಅಂತೇಳಿ ಕೇಳ್ಕೊಂತೀವಿ. ನೀವು ಈ ಬಾರಿ ಬದಲಾವಣೆ ತರ್ರಿ, ಒಂದು BJPಗೆ ಓಟ್ ಕೊಟ್ಟು. ಕುಟುಂಬ ರಾಜಕೀಯ ಸಾಕು. ಒಬ್ಬ ಸಾಮಾನ್ಯ ಅಮಾಲರ ಮಗ ಇವತ್ತು MLA ಆದಂದ್ರೆ
ಜನಗಳಿಗೆ ಸಂದೇಶ ಸಿಗ್ತತಿ, ಒಬ್ಬ ಸಾಮಾನ್ಯ ವ್ಯಕ್ತಿನೂ ಬೆಳಿಬೋದು ಅಂತಂದು. ಹಂಗಾಗಿ ಎಲ್ಲರೂ ಈ ಬಾರಿ BJP ಬೆಂಬಲ ನೀಡಿ ಓಟ್ ಹಾಕಿ ಗೆಲ್ಲಿಸ್ರಿ ಅಂತೇಳಿ ಕೇಳ್ಕೊಂತೀವಿ.